ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ರವಾ ವಾಂಗಿಬಾತ್. ತುಂಬ ಹೆಲ್ದಿಯಾಗಿರೋವಂಥದ್ದು. ಅನ್ನದ ಬದಲು ರವೆ ಯೂಸ್ ಮಾಡೋದ್ರಿಂದ ಶುಗರ್ ಲೆವೆಲ್ ಕಮ್ಮಿ ಆಗಿರುತ್ತೆ. ಈ ರೆಸಿಪಿ ಸಿಕ್ಕಾಪಟ್ಟೆ ಹೆಲ್ತಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗಿ ಯಮ್ಮಿಯಾಗೂ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸಿರೋಂಥ ರೆಸಿಪಿ ಈ ರವಾ ವಾಂಗಿಬಾತ್. ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಎಲ್ಲ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ. ಸೊ ಹಾಗಾದರೆ ಈ ಹೆಲ್ತಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ರವಾ ವಾಂಗಿಬಾತ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ಪಿನಷ್ಟು ರವೆ, ಉಪ್ಪಿಟ್ಟು ರವೆ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಎಣ್ಣೆ ಅಥವಾ ತುಪ್ಪ ಏನನ್ನೂ ಹಾಕೋ ಅವಶ್ಯಕತೆ ಇಲ್ಲ. ಇವಾಗಿದು ರೆಡಿ ಆಯಿತು ನೋಡಿ. ಯಾವ ಥರ ಕೆಂಪಗೆ ಹುರ್ಕೋಬೇಕು ಅಂತ. ಕೆಂಪಗೆ ಹುರಿದಷ್ಟು ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಟ್ಪಟ ಅಂದ ತಕ್ಷಣ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ. ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಯಿತು. ಇವಾಗ ಇದಕ್ಕೆ ಕರಿಬೇವು, ಹಾಗೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ. ಇದು ಆಪ್ಷನಲ್ಲು. ಇದಕ್ಕೆ ನಾವು ವಾಂಗಿಬಾತ್ ಪೌಡರ್ ಕೂಡ ಹಾಕ್ತಾಯಿದ್ದೀವಿ, ಹಾಗಾಗಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿನ ಮೆತ್ತಗಾಗೋವರೆಗೂ ಕ್ಲೀನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ 2 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಕಂಪಲ್ಸರಿಯಾಗಿ ಈ ರವಾ ವಾಂಗಿಬಾತ್ಗೆ ಹಾಕಲೇಬೇಕು, ಇಲ್ಲ ಅಂದರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಇದು ಕೂಡ ಮೆತ್ತಗಾಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಇದು ಮೆತ್ತಗಾಗೋ ಅಷ್ಟರಲ್ಲಿ ಬದನೆಕಾಯಿ ಯಾವ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ. ನೋಡಿ, ಬದನೆಕಾಯಿ 2 ಬದನೆಕಾಯಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬದನೆಕಾಯಿನೂ ಟೊಮ್ಯಾಟೊ ಬೆಂದ ತಕ್ಷಣ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಫುಲ್ಲು ಮೆತ್ತಗಾಗಬೇಕು, ಆ ರೀತಿಯಾಗಿ ಬೇಯಿಸ್ಕೋಬೇಕು. ಬದನೆಕಾಯಿ ಬೇಯೋ ಅಷ್ಟರಲ್ಲಿ ಉಪ್ಪಿಟ್ಟು ಬೇಗ ಆಗಲಿ ಅನ್ನೋ ಕಾರಣಕ್ಕೆ 1 ಕಪ್ಪು ರವೆಗೆ 2 ಕಪ್ಪು ನೀರನ್ನ ಹಾಗೆ ನೀರು ತೊಗೊಂಡು 4 ಕಪ್ಪು ನೀರು ತೊಗೊಂಡು ಇದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಉಪ್ಪಿಟ್ಟಿಗೆ ಇವಾಗಲೇ ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ, ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಇವಾಗ ಆಲ್ಮೋಸ್ಟ್ ಬದನೆಕಾಯಿ ಬೆಂದಿದ್ದಾಗಿದೆ. ನೀರು ಕೂಡ ಕುದೀತಾ ಇದೆ ನೋಡಿ. ನೀರು ಇಷ್ಟು ಮರಳಬೇಕು. ಆವಾಗ ಈ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಉಪ್ಪಿಟ್ಟಿಗೆ. ಉಪ್ಪಿಟ್ಟು ಮಾಡುವಾಗ ಒಂದು ಟಿಪ್ ಏನು ಅಂದರೆ, ಉಪ್ಪಿಟ್ಟು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಹಿಂದಿನ ದಿನವೇ ರವೆನ ಹುರಿದಿಟ್ಕೋಬೋದು. ಇನ್ನೊಂದೇನು ಟಿಪ್ಪು ಅಂದರೆ, ನೀರನ್ನು ಒಗ್ಗರಣೆ ಹಾಕೋವಾಗಲೇ ಕುದಿಯೋದಕ್ಕೆ ಇಟ್ಬಿಡಬೇಕು. ಆವಾಗ ಈ ಕಡೆ ಈರುಳ್ಳಿ ಎಲ್ಲ ಬೇಯೋ ಅಷ್ಟರಲ್ಲಿ ನೀರು ಕೂಡ ಕುದ್ದಿರುತ್ತೆ. ಹಾಗಾಗಿ ಉಪ್ಪಿಟ್ಟು ಕೇವಲ 5 ನಿಮಿಷದಲ್ಲಿ ಆಗೋಗುತ್ತೆ. ಇವಾಗ ನೋಡಿ, ನೀರು ಕುದೀತಾ ಇದೆ. ಇದಕ್ಕೆ ಇವಾಗ 2 ಸ್ಪೂನ್ನಷ್ಟು ವಾಂಗಿಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪೌಡರ್ ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ ಐ ಕಾರ್ಡಲ್ಲಿ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನು ನೀವು ಒಮ್ಮೆ ನೋಡ್ಕೊಳ್ಳಿ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದ ನಂತರ ಚೆನ್ನಾಗಿ ಕುದಿಬೇಕು ಈ ನೀರು. ನೋಡಿ ಹೇಗೆ ಕುದೀತಾ ಇದೆ ಅಂತ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ ನಂತರನೂ 1 ನಿಮಿಷಗಳ ಕಾಲ ಇದನ್ನು ಕ್ಲೀನಾಗಿ ಕುದಿಸ್ಕೋಬೇಕು. ಆವಾಗ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ 1 ನಿಮಿಷ ಆಗಿದೆ. ಇವಾಗ ಹುರಿದಿಟ್ಟಿರೋಂಥ ರವೆನ ಈ ಮೊಗಚೆಕಾಯಿ ಇರುತ್ತಲ್ವ, ಅದ್ರ ಹಿಂದ್ಗಡೆ ಸೈಡ್ ಮಾಡಿಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು. ಮೊದಲನೇ ಸಾರಿ ಉಪ್ಪಿಟ್ಟು ಮಾಡ್ತಿರೋರು ಕೂಡ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಚೆನ್ನಾಗಿ ರುಚಿಯಾಗಿರೋಂಥ ಉಪ್ಪಿಟ್ಟನ್ನ ಮಾಡ್ಬೋದು. ರವೆನ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆ ಜಾಸ್ತಿ ರವೆ ಹಾಕ್ಕೊಂಡ್ಬಿಟ್ರೆ ಗಂಟಾಗುತ್ತೆ, ಆಮೇಲೆ ಉಪ್ಪಿಟ್ಟು ಚೆನ್ನಾಗಾಗೋದಿಲ್ಲ. ನೋಡಿ, ಇವಾಗ ಎಲ್ಲ ಹಾಕಿದ್ದಾಯಿತು. ಇನ್ನೊಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಮಗೆ ಉಪ್ಪಿಟ್ಟಿಗೆ ನೀರು ಸರಿಯಾಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿದೆ ನೀರು ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇವಾಗ ಸ್ಟವ್ ಆನ್ ಇದೆ. 5 ನಿಮಿಷಗಳ ಕಾಲ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಇವಾಗ ಮತ್ತೆ ಇದನ್ನು ತೆಗೆದುಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದ ತಕ್ಷಣ ಮತ್ತೆ ಒಂದು 5 ಮಿನಿಟ್ಸ್ ಕಾಲ ಸ್ಟವ್ ಆಫ್ ಮಾಡಿದ್ದೀವಲ್ವ, ಇವಾಗ ಮತ್ತೆ ಅದೇ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನು 5 ನಿಮಿಷ ಇದು ರವೆ ಎಲ್ಲ ಬೇಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ. ಇವಾಗ ಉಪ್ಪಿಟ್ಟು ರೆಡಿ ಆಯಿತು. ಲಾಸ್ಟಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ರೆ ಉಪ್ಪಿಟ್ಟು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಈ ರವಾ ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹೇಗಾಯಿತು ರವಾ ವಾಂಗಿಬಾತ್ ಅನ್ನೋದನ್ನು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ.
ಮತ್ತು ಚಾನಲ್ಗೆ ಹೊಸಬರಾದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ. ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಸೂಪರ್ ಆಗಿರುವಂಥ ಯಮ್ಮಿ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.